ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬೆಂಗಳೂರಿನ ಮೆಟ್ರೋ ರೈಲು ಇಂದು ನಗರದ ಕೋಟ್ಯಾಂತರ ಜನರ ಓಡಾಟಕ್ಕೆ ಆಧಾರವಾಗಿದೆ. ಲಕ್ಷಾಂತರ ಜನರು ಪ್ರತಿದಿನ ತಮ್ಮ ಕಚೇರಿ, ಶಾಲಾ ಕಾಲೇಜು ಹಾಗೂ ಇನ್ನಿತರ ವ್ಯವಹಾರಗಳಿಗೆ ಮೆಟ್ರೋ ರೈಲನ್ನೇ ನೆಚ್ಚಿಕೊಂಡಿದ್ದಾರೆ. ಆದ್ರೆ ಈ ವೇಗದ ಪ್ರಯಾಣ ಈಗ ಅನೇಕ ಯುವ ಪ್ರಯಾಣಿಕರ ಆರೋಗ್ಯಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಅನ್ನೋ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದೆ. ಕಳೆದ 3 ತಿಂಗಳ ಅವಧಿಯಲ್ಲಿ ಮೆಟ್ರೋ ನಿಲ್ದಾಣಗಳು ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಸುಮಾರು 130ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಹಾಗೂ ಗಾಬರಿಯಾಗುವ ಹಾಗೆ ಅಸ್ವಸ್ಥರಾಗಿದ್ದಾರೆ. ಹಾಗಾದ್ರೆ ಈ ಆತಂಕಕಾರಿ ಬೆಳವಣಿಗೆಗೆ ಕಾರಣ ಏನು? ಇದ್ರ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ. ಇದು ಖಾಲಿ ಹೊಟ್ಟೆ ಮೆಟ್ರೋ ಜರ್ನಿ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಲಕ್ಷಾಂತರ ಜನರ ವರದಾನ ಆಗಿರುವ ಮೆಟ್ರೋ ರೈಲಿನ ನಿಲ್ದಾಣ ಹಾಗೂ ಪ್ಲಾಟ್ಫಾರ್ಮ್ನಲ್ಲಿ ಪ್ರಯಾಣಿಕರು ಅಲ್ಲಲ್ಲಿ ತಲೆ ಸುತ್ತಿ ಬೀಳ್ತಿರುವ ಆಘಾತಕಾರಿ ಬೆಳವಣಿಗೆ ನಡೆದಿದೆ. ಈಗಾಗಲೇ ಅಸ್ವಸ್ಥರಾಗಿರುವ ನೂರಾರು ಜನ ಮೆಟ್ರೋ ಸಿಬ್ಬಂದಿಯ ಸಹಾಯ ಪಡೆದು ಚೇತರಿಸಿಕೊಂಡಿದ್ದಾರೆ. ಕೆಲವರನ್ನ ತದನಂತರ ಆಸ್ಪತ್ರೆಗೂ ದಾಖಲಿಸಲಾಗಿದೆ. ವಿಶೇಷ ಅಂದ್ರೆ ಹೀಗೆ ಸಡನ್ ಆಗಿ ತಲೆ ಸುತ್ತು ಬಂದು ಬಿದ್ದವರಲ್ಲಿ 60%ಕ್ಕಿಂತ ಹೆಚ್ಚು ಜನ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಇದು ಯುವ ಸಮುದಾಯದ ಆರೋಗ್ಯದ ಕುರಿತು ಚಿಂತೆ ಹೆಚ್ಚಿಸುವ ಹಾಗೆ ಮಾಡಿದೆ. ಅದರಲ್ಲೂ ಈ ಘಟನೆಗಳು ನೇರಳೆ ಮಾರ್ಗದಲ್ಲಿ ಹೆಚ್ಚಾಗಿ ಕಂಡು ಬಂದಿರೋದು ಮತ್ತೊಂದು ವಿಚಿತ್ರ. ಇದರ ಬಗ್ಗೆ ಆರೋಗ್ಯ ತಜ್ಞರು ಗಂಭೀರವಾಗಿ ಪರೀಕ್ಷೆ ಹಾಗೂ ವಿಚಾರಣೆ ಮಾಡಿದ್ದಾರೆ. ಈ ಘಟನೆಗಳಿಗೆ ಪ್ರಮುಖ ಕಾರಣ ಅಂದ್ರೆ ಖಾಲಿ ಹೊಟ್ಟೆಯ ಪ್ರಯಾಣ. ಬೆಳಿಗ್ಗೆ ಕಚೇರಿಗೆ ತಡ ಆಗಬಾರದು ಅನ್ನೋ ಅವಸರದಲ್ಲಿ ಬಹುತೇಕ ಯುವ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಮಾಡದೆ ಅವಸರದಲ್ಲಿ ಹೊರಟು ಬಿಡ್ತಾರೆ. ಖಾಲಿ ಹೊಟ್ಟೆಯಲ್ಲಿ ದೀರ್ಘಕಾಲದವರೆಗೆ ನಿಂತಾಗ ಅಥವಾ ಜನಸಂದಣಿಯಲ್ಲಿ ಒತ್ತಡಕ್ಕೆ ಒಳಗಾದಾಗ ರಕ್ತದಲ್ಲಿನ ಸಕ್ಕರೆ ಮತ್ತು ರಕ್ತದ ಒತ್ತಡದ ಮಟ್ಟ ಇದ್ದಕ್ಕಿದ್ದಂತೆ ಕುಸಿಯುತ್ತದೆ. ಇದನ್ನೇ ವೈದ್ಯಕೀಯ ಭಾಷೆಯಲ್ಲಿ ಲೋ ಬ್ಲಡ್ ಶುಗರ್ ಅಥವಾ ಲೋ ಬಿಪಿ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಪ್ರಯಾಣಿಕರು ತಲೆ ಸುತ್ತು ಬಿದ್ದು ಪ್ರಜ್ಞೆ ತಪ್ಪುವುದಕ್ಕೆ ಕಾರಣವಾಗಿದೆ ಅನ್ನೋದು ಒಂದು ಕಾರಣ. ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ತಲೆ ಸುತ್ತು ಬಂದು ಪ್ರಜ್ಞೆ ತಪ್ಪಿ ಬೀಳೋದಕ್ಕೆ ನಿದ್ರೆಯ ಕೊರತೆ ಮತ್ತು ಅತಿಯಾದ ಕೆಲಸದ ಒತ್ತಡವು ಕಾರಣವಾಗಿದೆ. ಇವತ್ತಿನ ಜೀವನ ಶೈಲಿಯಲ್ಲಿ ರಾತ್ರಿ ತಡವಾಗಿ ಮಲಗೋದು ಮತ್ತು ಬೆಳಿಗ್ಗೆ ಅನಿವಾರ್ಯವಾಗಿ ಬೇಗ ಏಳೋದು ಸಾಮಾನ್ಯವಾಗ್ಬಿಟ್ಟಿದೆ. ನಿದ್ರೆಯ ಕೊರತೆಯಿಂದ ಬಳಲಿದ ದೇಹಕ್ಕೆ ಮೆಟ್ರೋದಂತಹ ಇಕ್ಕಟ್ಟಾದ ಸ್ಥಳ ಅಧಿಕ ಉಷ್ಣತೆ ಮತ್ತು ದೈಹಿಕ ಒತ್ತಡವನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಆತಂಕ ಅಥವಾ ಆಂಗ್ಸೈಟಿ ಮತ್ತು ಸುಸ್ತು ಹೆಚ್ಚಾಗಿ ತಲೆ ಸುತ್ತು ಬರೋದಕ್ಕೆ ಕಾರಣ ಆಗತ್ತೆ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ, ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್. ಪ್ರಯಾಣ ಮಾಡೋ ಮೊದಲು ಅಥವಾ ಪ್ರಯಾಣದ ಸಮಯದಲ್ಲಿ ಸಾಕಷ್ಟು ನೀರು ಕುಡಿಯದೆ ಇರೋದು ದೇಹದಲ್ಲಿ ನೀರಿನ ಅಂಶವನ್ನ ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಹೆಚ್ಚು ಹೊತ್ತು ನಿಂತಾಗ ರಕ್ತದ ಒತ್ತಡ ಕುಸಿದು ಪ್ರಜ್ಞೆ ತಪ್ಪೋದಕ್ಕೆ ಕಾರಣ ಆಗುತ್ತೆ. ಮೆಟ್ರೋ ಸಿಬ್ಬಂದಿ ಕೂಡ ತಮ್ಮ ಕರ್ತವ್ಯದ ಜೊತೆಗೆ ಇಂತಹ ಅಸ್ವಸ್ಥ ಪ್ರಯಾಣಿಕರಿಗೆ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರಿತಾ ಇದ್ದಾರೆ ಅನ್ನೋದು ಮೆಚ್ಚತಕ್ಕಂತಹ ವಿಚಾರ. ಆದ್ರೂ ಈ ಸಮಸ್ಯೆಯನ್ನ ಪ್ರಯಾಣಿಕರೇ ಸುಲಭವಾಗಿ ತಡೆಯಬಹುದು ಅನ್ನೋದು ತಜ್ಞ ವೈದ್ಯರ ಅಭಿಪ್ರಾಯ.
ವೈದ್ಯರು ಹೇಳೋ ಸಲಹೆಗಳ ಪ್ರಕಾರ ಪ್ರಯಾಣ ಮಾಡೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಬೆಳಗಿನ ಉಪಹಾರವನ್ನ ತಪ್ಪಿಸಬಾರದು. ಒಂದು ವೇಳೆ ಪೂರ್ಣ ಉಪಹಾರ ಮಾಡೋದಕ್ಕೆ ಸಮಯ ಸಿಗದಿದ್ರೆ ಕನಿಷ್ಠ ಒಂದು ಬಾಳೆಹಣ್ಣು, ಬಿಸ್ಕೆಟ್ ಅಥವಾ ಪ್ರೋಟೀನ್ ಬಾರ್ ನಂತಹ ರೆಸ್ಕ್ಯೂ ಸ್ನಾಕ್ ಗಳನ್ನ ಬ್ಯಾಗ್ ನಲ್ಲಿ ಇರಿಸಿಕೊಂಡರೆ ಉತ್ತಮ. ಪ್ರಯಾಣದ ಮೊದಲು ಸಾಕಷ್ಟು ನೀರು ಕುಡಿಯೋದು ಅಗತ್ಯ. ಪ್ರಯಾಣದ ಸಮಯದಲ್ಲಿ ತಲೆ ಸುತ್ತು, ದೃಷ್ಟಿ ಮಂಚಾಗುವಿಕೆ, ವಾಕರಿಕೆ ಅಥವಾ ವಿಪರೀತ ಬೆವರು ಬರುವ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಸುರಕ್ಷಿತವಾಗಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು ಮತ್ತು ತಲೆ ತಗ್ಗಿಸಿ ನಿಧಾನವಾಗಿ ನೀರು ಕುಡಿಯಬೇಕು. ಸಾಧ್ಯವಾದಷ್ಟು ಈ ರೀತಿ ಅನುಭವಗಳಾಗುವಂತವರು ಮೆಟ್ರೋದಲ್ಲಿ ಹೆಚ್ಚು ಹೊತ್ತು ನಿಲ್ಲುವ ಬದಲು ಕುಳಿತು ಪ್ರಯಾಣ ಮಾಡೋದಕ್ಕೆ ಪ್ರಯತ್ನಿಸಬೇಕು. ಈ ಸರಳ ಮುನ್ನೆಚ್ಚರಿಕೆಗಳನ್ನ ಪಾಲಿಸಿದ್ರೆ ಯುವ ಸಮುದಾಯವು ಮೆಟ್ರೋ ಪ್ರಯಾಣದಿಂದ ಆಗುವ ಅನಾರೋಗ್ಯದ ಅಪಾಯದಿಂದ ದೂರ ಇರಬಹುದು. ಇದಾಗಿತ್ತು ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ಖಾಲಿ ಹೊಟ್ಟೆ ಮೆಟ್ರೋ ಜರ್ನಿ. ವಿಷಯ, ವಿಶೇಷತೆ, ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ PB ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.